ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಎ ಲಾಂಗ್ ಟೈಮ್ ನನಗೂ ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಇತ್ತು, ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬರೋದು ಇಷ್ಟು ದಿನ ಆಗೋಯ್ತು. ಅದಕ್ಕೆ ಸ್ವಲ್ಪ ಲಾಂಗ್ ಗ್ಯಾಪ್ ಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ವೀಡಿಯೋಗಳಿಗಿಂತ ಈ ವಿಡಿಯೋ ಸ್ವಲ್ಪ ತುಂಬಾ ಡಿಫ್ರೆಂಟ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಾನು ಇಷ್ಟು ದಿನ ನಿಮ್ಮ ಜೊತೆ ಜಸ್ಟ್ ನನ್ನ ಹ್ಯಾಪಿ ಮೂಮೆಂಟ್ಸ್ನ ಮಾತ್ರ ಶೇರ್ ಮಾಡ್ತಾ ಇದ್ದೆ. ಇವತ್ತು ನಾನು ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಆಗುತ್ತೆ ಅಷ್ಟಂತೂ ಖಂಡಿತ ಮಾತಾಡ್ತೀನಿ. ಇಷ್ಟು ದಿನ ಯಾಕೆ ನಾನು ಇದನ್ನೆಲ್ಲ ಮಾತಾಡಿಲ್ಲ ಅಂತಂದರೆ ಕೆಲವೊಂದು ಅಂದರೆ ಹೇಳ್ಬಾರ್ದು, ಇದೆಲ್ಲ ಇವಾಗಲೇ ಶೇರ್ ಮಾಡ್ಕೋಬಾರ್ದು, ಅಯ್ಯೋ ಏನು ಅಂದ್ಕೊಳ್ತಾರೋ ಜನಗಳು, ಅಯ್ಯೋ ಇದನ್ನೆಲ್ಲ ಹೇಳಬೇಕಾ, ಇದನ್ನೆಲ್ಲ ಹೇಳ್ದೋದ್ರೂ ಆಗಲ್ವಾ ಅಂತ ಯಾರು ಏನಾರು ಅನ್ಕೊಬಿಡ್ತಾರೆ ಅನ್ನೋ ಒಂದು ವಿಷಯಕ್ಕೋಸ್ಕರ ನಾನು ಇಷ್ಟು ದಿನ ಎಲ್ಲನೂ ಏನು ನಿಮ್ಮ ಜೊತೆಲ್ಲ ನಾನು ಶೇರ್ ಮಾಡಿರಲಿಲ್ಲ. ಜಸ್ಟ್ ನಾನು ಹ್ಯಾಪಿಯಾಗಿ ಹೇಗಿರ್ತೀನಿ, ನಮ್ಮ ಮನೇಲೆಲ್ಲ ಹೇಗಿರ್ತೀನಿ ಆ ರೀತಿಯಾಗಿ ನಾನು ನಿಮ್ಮ ಜೊತೆ ತೋರಿಸ್ಕೊಳ್ತಿದ್ದೆ ಅಷ್ಟೇನೆ. ಬಟ್ ನನ್ನ ಲೈಫಲ್ಲಿ ಏನೇನು ನಡೆದಿದೆ ಅನ್ನೋದನ್ನ ನಾನು ಇವತ್ತು ನಿಮ್ಮ ಜೊತೆ ಸ್ವಲ್ಪ ಮಟ್ಟಿಗಾದರೂ ನಾನು ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಒಂದು ರೆಸಿಪಿನ ತೋರಿಸ್ಬೇಕು. ಪನ್ನೀರ್ ಟೊಮೆಟೊ ಬುರ್ಜಿ ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮಮ್ಮ ಮಾಡ್ತಿದ್ರು, ನಮ್ಮಮ್ಮನ ಕೈಲಿ ಹೇಳ್ಸ್ಕೊಂಡು ಇವತ್ತು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಇವತ್ತು ಮಾರ್ನಿಂಗ್ ಬೇಗನೆ ಎದ್ದಿದ್ನಲ್ಲ, ನಮ್ಮ ಪಾಪುಗೂ ಕೂಡ ರಜಾ ಇತ್ತು. ಅದಕ್ಕೆ ಆಲ್ಮೋಸ್ಟ್ ಸ್ವಲ್ಪ ರಜಾ ಇತ್ತು ಅಂತಂದರೆ ಎಲ್ಲರೂ ಲೇಟಾಗಿ ಎದ್ದೇಳ್ತೀವಿ ನಮ್ಮ ಮನೇಲಿ. ನಾನು ಒಂದು 7 ಗಂಟೆ ಹಿಂಗೆಲ್ಲ ಎದ್ದು ಕೆಲಸನ ಶುರು ಮಾಡಿಕೊಂಡೆ. ನನಗೆ ಸ್ವಲ್ಪ ಅರಿಶಿನ ಮತ್ತು ನಿಂಬೆಹಣ್ಣು ಹಾಕಿರೋಂಥ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ಕುಡಿತೀನಿ. ನಾನು ಅಷ್ಟಾಗಿ ಮಾರ್ನಿಂಗ್ ಟೈಮಿಗೆ ಕಾಫಿ ಟೀ ಇದೆಲ್ಲ ಇಷ್ಟಪಡಲ್ಲ. ಗ್ರೀನ್ ಟೀ ಇಲ್ಲ ಬೆಚ್ಚಗಿರೋಂಥ ನೀರು, ಇಲ್ಲ ಅಂತಂದರೆ ಏನಾದ್ರೂ ಕಷಾಯ ಈ ರೀತಿ ಮಾಡ್ಕೊಂಡು ಕುಡ್ಕೊಬಿಡ್ತೀನಿ. ಈ ಮಾರ್ನಿಂಗ್ ಟೈಮೆಲ್ಲ ಕಾಫಿ ಟೀ ಕುಡಿಬೇಕು ಅಂದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ನಮ್ಮ ಮನೇಲಿ ಸ್ವಲ್ಪ ಇದ್ರ ಮೇಲೆ ಎಲ್ಲ ಸ್ವಲ್ಪ ನಮ್ಮ ಮನೇಲಿ ಅಡಿಕ್ಟ್ ಆಗಿದ್ದಾರೆ ಕಾಫಿ ಎಲ್ಲ ಕುಡಿಯೋಕ್ಕೋಸ್ಕರ. ಅದಕ್ಕೆ ಅಂತ ಅವ್ರಿಗೆ ಅಂತ 1-2 ಪ್ಯಾಕೆಟ್ ಹಾಲು ತೊಗೊಬಂದೆ. ಆ್ಯಕ್ಚುಲಿ ಒಂದೇ ಪ್ಯಾಕೆಟ್ ಸಾಕು, ಇನ್ನೊಂದು ಪ್ಯಾಕೆಟ್ ಸ್ವಲ್ಪ ಪನ್ನೀರ್ ಮಾಡ್ಕೋಬೇಕಾಗಿತ್ತಲ್ಲ. ಅಂದರೆ ಈಗ ಪನ್ನೀರ್ ಬುರ್ಜಿ ಮಾಡ್ತಿರೋದ್ರಿಂದ ಪನ್ನೀರು ಮನೇಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಎಕ್ಸ್ಟ್ರಾ ಒಂದು ಪ್ಯಾಕೆಟ್ನ ತಂದಿದ್ದೀನಿ. ಯೂಶಲ್ ಆಗಿ ಸ್ವಲ್ಪ ಏನಾರು ಪನ್ನೀರ್ ಬೇಕು ಅಂತಂದರೆ ಮನೇಲೇ ರೆಡಿ ಮಾಡ್ಕೊಬಿಡ್ತೀವಿ. ಇಲ್ಲ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂತಂದರೆ ಮಾತ್ರ ಹೊರಗಡೆ ಶಾಪಿಂದ ತರಿಸ್ಕೊಳ್ಳೋದು. ನಾವಿಲ್ಲೆಲ್ಲೂ ಹಾಲು ಹಾಕಿಸ್ಕೊಳ್ಳಲ್ಲ, ಅಂದರೆ ಹಸು ಹಾಲೆಲ್ಲ ನಮಗೆ ಡೈರೆಕ್ಟಾಗಿ ಸಿಗಲ್ವಲ್ಲ, ಅದಕ್ಕೋಸ್ಕರ ಸುಮ್ಮನೆ ಏನು ಕಲ್ತರೋದು ಒಂದೇ, ಅಲ್ಲೂ ಕಾಸ್ಟ್ 2 ಸೇಮೇ ಬೀಳುತ್ತಲ್ಲ ಅಂತ ಹೊರಗಡೆಯಿಂದನೇ ರೆಡಿ ಪನ್ನೀರ್ನ ತಂದುಬಿಡ್ತೀವಿ. ಇವಾಗ ನಮ್ಮ ಮನೆಯೆಲ್ಲ ಸ್ವಲ್ಪ ಸಕ್ಕರೆ ಬಿಟ್ಬಿಟ್ಟಿದ್ದಾರೆ, ಎಲ್ಲ ಈ ಥರ ಆರ್ಗ್ಯಾನಿಕ್ ಬೆಲ್ಲನ ಇಟ್ಕೊಂಡಿದ್ದಾರೆ. ಒಂದು ಬೆಸ್ಟ್ ಕಾಫಿನ ಆ್ಯಕ್ಚುಲಿ ಮಾರ್ನಿಂಗ್ ಟೈಮ್ ಖಾಲಿ ಹೋಟೆಲ್ ಕೆಟ್ಟದ್ದು. ಬಟ್ ಪರವಾಗಿಲ್ಲ, ಈ ಥರ ಅಟ್ಲೀಸ್ಟ್ ಇದೊಂದಾರು ಒಳ್ಳೇದಿರಲಿ ಅಂತ ಅಂದ್ಬಿಟ್ಟು ಈ ಬೆಲ್ಲದ ಪೌಡರ್ನ ರೂಢಿ ಮಾಡ್ಕೊಂಡಿದ್ದಾರೆ. ನಮ್ಮ ಪಾಪುಗೆ ಕಾಫಿ ಎಲ್ಲ ಕೊಡಲ್ಲ, ಅವನಿಗೆ ಹಾರ್ಲಿಕ್ಸು ಇಲ್ಲ ಅಂದರೆ ಬಾದಾಮ್ ಹಾಲನ್ನ ಕೊಡ್ತೀವಿ. ಅವನಿಗೆ ಇತ್ತೀಚೆಗೆ ಹಾರ್ಲಿಕ್ಸ್ಗಿಂತ ಬಾದಾಮ್ ಹಾಲು ಜಾಸ್ತಿ ಇಷ್ಟ ಆಗ್ಬಿಟ್ಟಿದೆ. ಅದನ್ನೇ 2 ಟೈಮ್ಸ್ ಕೊಟ್ಟರು ಚೆನ್ನಾಗಿ ಕುಡ್ಕೊಬಿಡ್ತಾನೆ ಅವನು. ಹಾಗೆ ಒಂದು ಸೈಡ್ ಹಾಲನ್ನೆಲ್ಲ ಕಾಯಕ್ಕಿಟ್ಬಿಟ್ಟು ಇನ್ನೊಂದು ಸೈಡು ಪನ್ನೀರ್ಗೆ ರೆಡಿ ಮಾಡ್ಕೊಬಿಡೋಣ, ಹೆಂಗಿದ್ರು ಟೈಮ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಪನ್ನೀರ್ಗೂ ಕೂಡ ಹಾಲನ್ನ ಕಾಯಕ್ಕಿಡ್ತಿದ್ದೀನಿ. ಎಲ್ಲರೂ ಅನ್ಕೊಬಿಡ್ತಾರೆ ಅಲ್ವಾ, ನಾವು ಈ ಥರ ಲೈಫ್ ಸ್ಟೈಲ್ನ ತೋರಿಸಿದ ತಕ್ಷಣ ಇವ್ರ ಲೈಫ್ಗೆ ಏನಾಕಿದೆಯಪ್ಪ, ಇಷ್ಟೊಂದು ಚೆನ್ನಾಗಿದ್ದಾರೆ, ಇಷ್ಟೊಂದೆಲ್ಲ ತೋರಿಸ್ತಾರೆ, ಇಷ್ಟೊಂದೆಲ್ಲ ತಿಂತಾರೆ ಅಂತ. ಬಟ್ ನಮ್ಮ ಲೈಫಲ್ಲೂ ಕೂಡ ಹೇಳೋಕ್ಕಾಗದಿರೋಷ್ಟು ಎಷ್ಟೊಂದು ಪೇನ್ಗಳಿರುತ್ತೆ, ಎಷ್ಟೊಂದನ್ನು ಮುಚ್ಚಿಟ್ಟಿರ್ತೀವಿ, ಎಷ್ಟೊಂದು ಹೇಳ್ಕೊಳಕ್ಕಾಗ್ದೇನೆ ಅಯ್ಯೋ ಬೇಡ ಇದನ್ನೆಲ್ಲ ಏನು ಹೇಳ್ಕೊಡೋದು, ಸಿಲ್ಲಿ ಮ್ಯಾಟರ್ ಅಂತ ಅನ್ಕೊಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಥರ ಹೇಗಿದೆ ಲೈಫ್, ನಮ್ಮದು ಕೂಡ ಅದೇ ರೀತಿಯಾಗಿರುತ್ತೆ. ನಾವು ಕೂಡ ಮನೇಲಿ ಜಗಳ ಆಡ್ತೀವಿ, ಕಿತ್ತಾಡ್ತೀವಿ, ನಮಗೂ ಕೂಡ ನೋವುಗಳಿರುತ್ತೆ. ನಾವು ಕೂಡ ಕೆಲವೊಂದನ್ನು ಕಳ್ಕೊಂಡಿರ್ತೀವಿ, ಕೆಲವೊಂದನ್ನು ಪಡ್ಕೊಂಡಿರ್ತೀವಿ. ಅದನ್ನೆಲ್ಲ ಏನು ಶೇರ್ ಮಾಡೋದು ಅಂತ ಅಷ್ಟೇ, ಅದನ್ನೆಲ್ಲ ಶೇರ್ ಮಾಡೋಕ್ಕೋಗಲ್ಲ. ಜಸ್ಟ್ ನಮ್ಮ ಮನೇಲಿ ಹೇಗೆ ಹ್ಯಾಪಿ ಮೂಮೆಂಟ್ಸ್ ಅದನ್ನೆಲ್ಲ ಶೇರ್ ಮಾಡ್ತಾ ಇರ್ತೀವಿ. ಒಂದೊಂದು ಸಲ ಅಂತೂ ಲೈಫು ಹೆಂಗೆಂಗೋ ತೊಗೊಂಡೋಗಿ ನಿಲ್ಲಿಸ್ಬಿಡುತ್ತೆ. ಅಯ್ಯೋ ಇವಾಗೆಲ್ಲ ಚೆನ್ನಾಗಿದೆಯಲ್ಲ ಅನ್ಕೊಳ್ಳೋಷ್ಟರಲ್ಲಿ ಇನ್ನೊಂದೇನೋ ಆಗ್ಬಿಟ್ಟಿರುತ್ತೆ. ಬಟ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ತೋರಿಸೋದು ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಅದನ್ನ ಯಾವುದನ್ನು ನಾವು ಕ್ಯಾಪ್ಚರ್ ಮಾಡಲ್ಲ. ಜಸ್ಟ್ ನಮ್ಮ ಲೈಫಲ್ಲಿ ಅಂದರೆ ನಿಮಗೆ ಖುಷಿನ ಸ್ಪ್ರೆಡ್ ಮಾಡೋಕ್ಕೋಸ್ಕರ ಅಷ್ಟೇ. ನಿಮಗೆ ವೀಡಿಯೋ ನೋಡೋಕೆ ಬೇಜಾರಾಗಬಾರ್ದು ಅಲ್ಲ, ಅಯ್ಯೋ ಇವ್ರು ಯಾವಾಗಲೂ ಬರೀ ಇದ್ದಿದ್ದೆ ಅಂತ ಅನ್ಸ್ಬಾರ್ದಲ್ವಾ. ನೋಡಿದ್ರೆ ಒಂಥರ ಖುಷಿ ಅನಿಸ್ಬೇಕು ನಿಮಗೂ. ಅದಕ್ಕೋಸ್ಕರ ಆ ಥರ ಮೂಮೆಂಟ್ಸ್ನೆಲ್ಲ ಕಟ್ ಆಫ್ ಮಾಡಿ ಒಂದು ಒಳ್ಳೊಳ್ಳೆ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋದು. ಬಟ್ ಇವತ್ತೇನೋ ಗೊತ್ತಿಲ್ಲ, ನನಗೆ ಮನಸ್ಸು ಬಿಚ್ಚಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡು ಎಷ್ಟೋ ದಿನ ಆದಮೇಲೆ ವೀಡಿಯೋನ ಶುರು ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಹೆಂಗಿದ್ರು ತಿಂಡಿ ಪ್ರಿಪೇರ್ ಮಾಡಬೇಕಲ್ಲ, ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ದಂಗೆ ಆಗ್ಬಿಡುತ್ತೆ. ಈಸಿ ರೆಸಿಪಿ, ತುಂಬ ಈಸಿ ಅಂದರೆ ಈಸಿ. ಚಪಾತಿ ಜೊತೆಗೆ ಮತ್ತು ದೋಸೆ ಜೊತೆಗೆ, ಇಲ್ಲ ಅಂತಂದರೆ ರೊಟ್ಟಿ ಜೊತೆಗೆ ಈ ಥರ ರೆಸಿಪಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬ ಸಿಂಪಲ್ಲಾಗಿ. ಆಮೇಲೆ ಮಕ್ಕಳಿಗೂ ಕೂಡ ಬಾಕ್ಸಿಗೆ ಕೊಟ್ಟು ಕಳಿಸಿದ್ರೆ ಅದನ್ನೆಲ್ಲ ಚೆಲ್ಕೊಂಡು ಬರೋದಾಗಲಿ ಆ ಥರ ಎಲ್ಲ ಏನೂ ಮಾಡಲ್ಲ. ಈ ಗ್ರೇವಿ ಎಲ್ಲ ಕೊಟ್ಟರೆ ಏನು ಮಾಡ್ತಾರೆ ಹೇಳಿ, ಆ ಬಾಕ್ಸಿಂದ ಸ್ವಲ್ಪ ಲೀಕ್ ಆಗೋದು ಇಲ್ಲ ಚೆಲ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿರ್ತಾರೆ. ಬಟ್ ಈ ಥರ ಒಂದು ರೆಸಿಪಿ ಮಾಡಿ ಕಳಿಸೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮತ್ತು ನಾವಿಲ್ಲಿ ಪನ್ನೀರ್ ಹಾಕ್ತಿರೋದ್ರಿಂದ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ನಮಗೆ. ಆ ಪ್ರೋಟೀನ್ ಅಂದರೆ ನಮ್ಮಮ್ಮ ಏನು ಮಾಡ್ತಿದ್ರು ಗೊತ್ತಾ, ನಾವು ಮುಂಚೆಲ್ಲ ನಾನು ಅಂತಮ್ಮ ತರಕಾರಿ ಏನು ತಿಂತಾ ಇರಲಿಲ್ಲ, ಎಲ್ಲನೂ ಸೈಡಿಗೆ ಎತ್ತಿಟ್ಬಿಡ್ತಿದ್ವಿ. ಅವಾಗ ಏನು ಮಾಡೋದು ಅಂದರೆ ಚಾಪರೆಲ್ಲ ಚಿಕ್ಕ ಕೊಡ್ಬಿಟ್ಟು ಗೊಜ್ಜು ಮಾಡೋದು. ಮತ್ತು ಪಲಾವ್ಗೂ ಅಷ್ಟೇ ತರಕಾರಿಗಳನ್ನ ಆಯ್ದಿಡಬಾರ್ದು, ಆ ರೀತಿಯಾಗಿ ನಮ್ಮಮ್ಮ ನೀಟಾಗಿ ಕಟ್ಟಿಂಗ್ ಮಾಡ್ತಾಯಿದ್ರು. ಮತ್ತು ಈಗ ಪನ್ನೀರ್ನೂ ಅಷ್ಟೇ, ನಾವು ಅಷ್ಟಾಗಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅಲ್ವಾ.
ಅದನ್ನೇನು ಮಾಡ್ತಾರೆ ಅಂದರೆ ಫುಲ್ಲು ಪುಡಿ ಮಾಡಿಬಿಟ್ಟು ಅದರ ಗ್ರೇವಿ ಜೊತೆಗೆ ಮಿಕ್ಸ್ ಮಾಡೋದು, ಇಲ್ಲ ಅಂತಂದರೆ ಬೇರೆ ಏನಾದರೂ ಜೊತೆಗೆ ಮಿಕ್ಸ್ ಮಾಡೋದು, ಈ ಥರ ಎಲ್ಲ ಮಾಡಿ ನಮಗೆ ಒಟ್ಟು ನಮ್ಮ ಬಾಡಿಗೆ ನಮಗೇನು ಬೇಕು ಅಂತ ಗೊತ್ತಿಲ್ಲ ಅಂದರೆ ತಾಯಿದಿರು ಗೊತ್ತಿರುತ್ತೆ ಅಲ್ಲ, ಅದಕ್ಕೆ ನಮ್ಮ ಈ ಥರ ಎಲ್ಲ ಮಾಡಿ ತಿನ್ನಿಸ್ತಾ ಇದೆ. ಅದಕ್ಕೆ ಅಮ್ಮ ನಿನ್ನ ಹತ್ರ ಮಾಡಿದ್ದೆಲ್ಲ ಚೆನ್ನಾಗಿತ್ತು, ನನಗೆ ಹೇಳ್ಕೊಡು ಅಂತಂದ್ಬಿಟ್ಟು ನಮ್ಮಮ್ಮ ಹೇಳ್ಕೊಟ್ಟಂಗೆ ನಾನು ಇಲ್ಲಿ ರೆಸಿಪಿನ ಟ್ರೈ ಮಾಡಿದ್ದೀನಿ. ಆದರೂ ನಮ್ಮಮ್ಮ ಹೇಳ್ತಾಯಿದ್ರು, ನಾನು ಹಾಕಿದ ಐಟಮ್ಸ್ನ ನೀನು ಹಾಕ್ತೀಯಾ, ನಾನು ಹೇಳ್ದಂಗೆ ನೀನು ಮಾಡ್ತೀಯಾ, ಆದ್ರೂ ನನ್ನ ಟೇಸ್ಟ್ ಬರೋಲ್ಲ, ನಿನ್ನ ಕೈ ರುಚಿನೇ ಬೇರೆ ಥರ ಇರುತ್ತೆ, ನನ್ನ ಕೈ ರುಚಿನೇ ಬೇರೆ ಥರ ಇರುತ್ತೆ ಅಂತಂದ್ಬಿಟ್ಟು ಅದೇನು ಮಾಡೋಕ್ಕಾಗಲ್ಲ, ಒಂದೊಂದೆಲ್ಲ ಮಿಕ್ಸಲ್ಲಿ ಇರುತ್ತೆ ಅಲ್ವಾ, ಬಿಡಮ್ಮ ಒಟ್ಟಲ್ಲಿ ಚೆನ್ನಾಗಿದೆಯಾ ಅಂತ ಹೇಳ್ತಿದ್ದೆ. ಇದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಟೊಮೆಟೊಗಳು ತೊಗೊಂಡಿದ್ದೀನಿ, ಸ್ವಲ್ಪ ಹುಳಿ ಟೊಮೆಟೊ ತೊಗೊಂಡಿಲ್ಲ, ಈ ಜಾಮೂನ್ ಟೊಮೆಟೊ ಅಂತ ಏನೋ ಬರುತ್ತೆ ನೋಡಿ, ಆ ಥರ 3 ಟೊಮೆಟೊ ತೊಗೊಂಡಿದ್ದೀನಿ. ಯಾಕಂದರೆ ಅದು ಚಿಕ್ಕ ಪುಟಾಣಿ ಟೊಮೆಟೊಗಳು ತೊಗೊಂಡ್ರೆ ಹುಳಿ ಅನಿಸ್ಬಿಡುತ್ತೆ, ಟೊಮೆಟೊ ಗೊಜ್ಜು ನಮಗೆ ತಿನ್ನಕ್ಕೆ ಅನ್ಸಲ್ಲ. ಈ ಟೊಮೆಟೊ ಬಾತು, ಟೊಮೆಟೊ ಗೊಜ್ಜು ಇದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಜಾಮೂನ್ ಟೊಮೆಟೊ ತೊಗೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಹುಳಿ ಅಂತಲೂ ಅನ್ಸಲ್ಲ. ಹುಳಿ ಇಷ್ಟಪಡೋರ್ಗೆ ಏನೋ ಅದು ಇಷ್ಟ ಆಗ್ಬಿಡುತ್ತೆ, ಬಟ್ ಹುಳಿ ಇಷ್ಟಪಡದೇ ಇದ್ದವ್ರಿಗೆ ಒಂಥರ ಅನಿಸುತ್ತೆ. ನಮ್ಮನೇಲಿ ಅಷ್ಟೇ ಜಾಸ್ತಿ ಎಲ್ಲ ಹುಳಿ ಇಷ್ಟಪಡಲ್ಲ. ನಮ್ಮಮ್ಮ ಎಲ್ಲನೂ ಏನೂ ಕಟ್ ಮಾಡಬೇಡ, ಎಲ್ಲನೂ ಈ ಥರ ಚಾಪರ್ ಮಾಡ್ಕೊಬಿಡು ಅಂತಂದರು. ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಎರಡನ್ನೂ ಅಷ್ಟೇನೆ ಚಾಪಿಂಗ್ ಮಾಡಿಕೊಂಡೆ. ಅದಕ್ಕೆ ಒಂದು ಆಲೂಗೆಡ್ಡೆನ ಮಾತ್ರ ತುರ್ಕೋಬೇಕು. ಇದಕ್ಕೆ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅಂದ್ರೇನೆ ಈ ಆಲೂಗೆಡ್ಡೆನ ಈ ಥರ ಸಣ್ಣದಾಗಿ ತುರ್ಕೊಂಡ್ರೆ ಸಾಕು. ಒಂದೇ ಒಂದು ಆಲೂಗೆಡ್ಡೆ, ಪುಟಾಣಿ ಆಲೂಗೆಡ್ಡೆನ ಒಂದೇ ಒಂದು ನಾನಿಲ್ಲಿ ತುರ್ಕೊಳ್ತಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನಮ್ಮ ಟೊಮೆಟೊ ಪನ್ನೀರ್ ಬುರ್ಜಿನ ಹೆಂಗೆ ಮಾಡೋದು ಅಂತ. ಇವಾಗ ಫಸ್ಟ್ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಒಂದೇ ಒಂದು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಅದು ಸಾಸಿವೆ ಎಲ್ಲ ಸಿಡಿಬೇಕಲ್ಲ, ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಒಂದು 2 ಮೆಣಸಿಕಾಯಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕೊಂಡಿದ್ದೀನಿ. ಯಾಕಂದರೆ ನಮ್ಮ ಪಾಪು ಇರ್ತಾನಲ್ವ, ಅದಕ್ಕೆ ಅವನಿಗೆ ಮೆಣಸಿಕಾಯಿ ಎಲ್ಲ ಬಾಯಿ ಸಿಕ್ಬಿಟ್ರೆ ಅವನು ಸ್ವಲ್ಪ ಬೇಡ ಅಂತ ಇರ್ತಾನೆ. ಅದಕ್ಕೆ ಉದ್ದುದ್ದಕ್ಕೆ 5 ಇಡೋ ಥರನೇ 2 ಹೆಚ್ಚಿಕೊಬಿಟ್ಟಿದ್ದೀನಿ. ಹಾಗೆ 2 ಎಲ್ಲ ಚಾಪಿಂಗ್ ಮಾಡ್ಕೊಂಡಿದ್ದೀನಲ್ಲ ಈರುಳ್ಳಿ, ಅದೆರಡನ್ನೂ ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ, ಅಂದರೆ ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅಂತಂದ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ನಾನು ಚಾಪಿಂಗ್ ಮಾಡ್ಕೊಂಡಿದ್ದಂಥ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಅಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂದಬೇಕು, ಸಾಫ್ಟ್ ಅಂತ ಅನಿಸ್ಬೇಕು. ಅಲ್ಲಿವರೆಗೂ ನೀವು ಬೇಯಿಸಿದ್ರೆ ಇದು ರುಚಿ ಚೆನ್ನಾಗಿರುತ್ತೆ. ಅದೇ ಸಪ್ರೇಟ್ ಇದೇ ಸಪ್ರೇಟ್ ಇತ್ತು ಅಂತಂದರೆ ಅಷ್ಟೆಲ್ಲ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಬೇಯೋದ್ರ ಜೊತೆನೇ ಈ ಆಲೂಗೆಡ್ಡೆನೂ ಹಾಕೋಬಿಟ್ರೆ, ತುರ್ತಿರೋಂಥ ಆಲೂಗೆಡ್ಡೆನೂ ಹಾಕೋಬಿಟ್ಟು ಮಿಕ್ಸ್ ಮಾಡಿಬಿಡ್ಬೇಕು. ನೆಕ್ಸ್ಟು ಒಂದು ಸ್ವಲ್ಪ ನೀರು ಹಾಕೊಂಡು, ಅಂದರೆ ಒಂದು ಪುಟಾಣಿ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ. ನೀರು ಹಾಕೊಂಡು ಮಿಕ್ಸ್ ಮಾಡಿ, ಅಂದರೆ ತಳ ಹಿಡಿಬಾರ್ದು ಅಂತಂದ್ಬಿಟ್ಟು ಮುಚ್ಚಳ ಮುಚ್ಚಿ ಅದನ್ನು ಆರಾಮಾಗಿ ಬೇಯಕ್ಕೆ ಬಿಟ್ಬಿಡ್ಬೇಕಷ್ಟೇ. ಇನ್ನು ಪನ್ನೀರು ನಾನೆಲ್ಲ ಮಾಡಿ ಇಟ್ಟಿದ್ನಲ್ಲ, ಅದೆಲ್ಲ ನೀರೆಲ್ಲ ಹೋಗಿ ಸ್ವಲ್ಪ ಗಟ್ಟಿಯಾಗಲಿ ಅಂತ ಇಟ್ಟಿದ್ದೆ. ನಮಗೆ ಕ್ಯೂಬ್ಸ್ ಥರ ಬೇಕು ಅಂತಂದರೆ ಬಟ್ಟೆಯಲ್ಲಿ ನಾವು ಅದನ್ನು ಸುತ್ತಬಿಟ್ಟು ಇಡಬೇಕು ಗಟ್ಟಿಯಾಗಿ. ನನಗೆ ಈ ಥರ ಹೆಂಗಿದ್ರು ಪುಡಿನೇ ಬೇಕಿತ್ತಲ್ಲ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಬಟ್ಟೆಗೆ ಹಾಕಿರಲಿಲ್ಲ. ಈ ಥರ ಜಾಲರಿಗೆ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೆ. ಹೆಂಗಿದ್ರು ಪುಡಿ ಮಾಡಬೇಕಿತ್ತಲ್ವ ಅಂತಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅರ್ಧ ಲೀಟ್ರ್ ಪ್ಯಾಕೆಟ್ ಹಾಲಲ್ಲಿ ನಮಗೆ ಇಷ್ಟು ಪನ್ನೀರ್ ಸಿಕ್ಕಿದೆ, ಅಂದರೆ ಒಂದು ಇಡಿಯಷ್ಟು ಪನ್ನೀರ್ ಸಿಕ್ಕಿತ್ತು ನನಗೆ. ಹಂಗೆ ಅವಾಗ ಇದನ್ನು ಸ್ವಲ್ಪ ತಿರುಕೊಂಡು ಬೆಂದಿದೆಯಾ ನೋಡ್ಕೊಳ್ತಿದ್ದೆ. ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, 1 ಸ್ಪೂನು ಚಿಕನ್ ಮಸಾಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಸ್ವಲ್ಪ ಟೇಸ್ಟಿಗೆಲ್ಲ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಬರೀ 2 ಚಿಲ್ಲಿ ಅಷ್ಟೆಲ್ಲ ಯೂಸ್ ಮಾಡಿರೋದು. ಅದಕ್ಕೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಚಿಲ್ಲಿ ಪೌಡರ್ನ ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ನಾವು ಪನ್ನೀರ್ನ ಸೇರಿಸ್ಕೋಬೇಕಾಗುತ್ತೆ. ಆ ಪನ್ನೀರ್ನ ಈ ಥರ ಉದ್ದುದ್ರಾಗೂ ಕೂಡ ಹಾಕೋಬಹುದು, ಬಟ್ ಕ್ಯೂಬ್ಸ್ ಎಲ್ಲ ಹಾಕೋದು ಅದು ಬುರ್ಜಿ ಆಗಲ್ಲ ಅಲ್ವಾ, ಅದಕ್ಕೆ ಈ ಥರ ಉದ್ದುದ್ರು ಮಾಡ್ಕೊಂಡೆ, ಅಂದರೆ ಪುಡಿ ಮಾಡ್ಕೊಂಡೆ ಹಾಕೊಂಡು ಅದಕ್ಕೆ ಎಷ್ಟು ಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಮುಂಚೆನೇ ನಾವು ಉಪ್ಪನ್ನ ಹಾಕಿರ್ತೀವಿ ಅಲ್ವಾ, ಆ ಉಪ್ಪನ್ನ ನೋಡಿಕೊಂಡು ನಿಮ್ಗೆ ಇವಾಗ ಎಷ್ಟು ಬೇಕಷ್ಟು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಬೇಯಕ್ಕೆ ಬಿಟ್ಬಿಡಿ. ಅಂದರೆ ಆ ಪನ್ನೀರ್ಗೂ ಕೂಡ ಮಸಾಲೆ ಎಲ್ಲ ಹಿಡಿಬೇಕು ಚೆನ್ನಾಗಿ, ಅದಕ್ಕೋಸ್ಕರ ಅದನ್ನು ಬೇಯಕ್ಕೆ ಬಿಟ್ಬಿಟ್ಟು ಈಗ ಆರಾಮಾಗಿ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನಾನು ಅಡುಗೆ ಮಾಡ್ತಿದ್ರೆ ಹೆಂಗೆ ಅಂತಂದರೆ ಅದೆಷ್ಟು ಸಲ ಈ ಸ್ಲ್ಯಾಬ್ನ ಒರೆಸ್ತಿರ್ತೀನೋ ನನಗೆ ಗೊತ್ತಿಲ್ಲ, ಸುಮ್ಮನೆ ಒರೆಸ್ತಾ ಇರೋದು ಏನಾರ ಅನ್ನಕ್ಕಿಟ್ಟರು ಅಷ್ಟೇನೆ ಸುಮ್ಮನೆ ಒರೆಸ್ತಿರೋದು. ಈ ಕಡೆ ಸಾಂಬಾರ್ಗಿಟ್ಟು ಸುಮ್ಮನೆ ಒರೆಸ್ತಿರೋದು. ಅದಕ್ಕೆ ನಮ್ಮಮ್ಮ ಅಂತ ಇರ್ತಾರೆ, ಅದು ಎಷ್ಟು ಸಲ ಕ್ಲೀನ್ ಮಾಡ್ತಿರ್ತೀಯ, ಅದನ್ನು ಅದು ಎಷ್ಟು ಸಲ ಒರೆಸ್ತಿರ್ತೀಯ ಅಂತ. ನನಗೆ ಏನಾರ ಒಂದು ಸ್ವಲ್ಪ ಇವಾಗ ನೀರು ಕಂಡ್ರೂ ಆಗಲ್ಲ, ಮತ್ತೆ ಅದನ್ನು ಒರೆಸ್ಬೇಕು ಅಂತ ಅನ್ಸ್ಬಿಟ್ಟಿರುತ್ತೆ. ಹಂಗೆ ನಾನು ಇನ್ನೊಂದು ಸೈಡ್ ಈ ಕಡೆ ಚಪಾತಿನೂ ಕೂಡ ಮಾಡ್ಕೊಳ್ತಿದ್ದೆ, ಇದ್ರ ಜೊತೆಗೆ ಚಪಾತಿ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ. ಈ ಕಡೆ ಪನ್ನೀರ್ ಕೂಡ ರೆಡಿಯಾಗಿತ್ತು. ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಂತೂ, ಬೆಸ್ಟ್ ಅಂದರೆ ಬೆಸ್ಟ್ ಕಾಂಬಿನೇಷನು ಚಪಾತಿಗೆ. ಹಾಗೆ ಎಲ್ಲರಿಗೂ ಚಪಾತಿ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಡೋಣ ಅಂತಂದ್ಬಿಟ್ಟು ಹಾಕಿಡ್ತಿದ್ದೀನಿ. ನನಗೆ ಈ ಥರ ಕವರ್ ಮೇಲೆ ಚಪಾತಿ ಮಣೆ ಮೇಲೆಲ್ಲ ಅರಿಯೋಕ್ಕೆ ಇಷ್ಟ ಆಗಲ್ಲ. ಈ ಥರ ಕೌಂಟರ್ ಟಾಪ್ ಮೇಲೆ ನೀಟಾಗಿ ಚಪಾತಿ ಎಲ್ಲ ಅರೆದು ಬೇಯಿಸ್ಕೊಂಡೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಟೇಸ್ಟು ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. ಬಟ್ ನಮ್ಮಮ್ಮ ಮಾಡೋದು ಇದ್ರಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ. ಸೇಮ್ ಇಂಗ್ರೀಡಿಯೆಂಟ್ಸ್ನೇ ಹಾಕ್ತಾರೆ, ಬಟ್ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತಿತ್ತು ನನಗೆ. ಹಂಗೆ ಎಲ್ಲರೂ ಕುತ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊತಿದ್ವಿ. ನಮ್ಮ ಪಾಪು ಎಲ್ಲ ಸ್ವಲ್ಪ ಬರೆಯೋದಿತ್ತು ಅಂತ ಬರೆದ್ಬಿಟ್ಟು ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಬಂದ ಅವನು ತಿಂಡಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು.
ನೀವು ಒಂದ್ಸಲ ಈ ಥರ ಟೊಮೆಟೊ ಪನ್ನೀರ್ ಬುರ್ಜಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆಲ್ಲ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ನಮ್ಮ ಪಾಪುಗೂ ಅಷ್ಟೇ, ಅವನಿಗೆ ಪನ್ನೀರ್ ಅಂದ್ರೇ ಇಷ್ಟ. ಬಟ್ ಈ ಥರ ಎಲ್ಲ ಮಾಡಿಕೊಟ್ವಿ ಅಂತಂದರೆ ಇನ್ನೂ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಇವಾಗ ವಿಷಯಕ್ಕೆ ಬರೋಣ. ಇವಾಗ ನಾನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತಿರೋದೆಲ್ಲ ನಿಮಗೆಲ್ಲ ನಾನು ಸ್ವಲ್ಪ ಹೊಸ ಪರಿಚಯ ಅಂತ ಅನಿಸ್ಬೋದು ಹೊಸಬ್ರಿಗೆಲ್ಲ ನೋಡಿದವ್ರಿಗೆ. ಬಟ್ ನನಗೆ ತುಂಬ ಮುಂಚೆಯಿಂದನೇ ಆಸೆ ಇತ್ತು, ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು, ಏನಾದರೂ ಅಚೀವ್ ಮಾಡಬೇಕು ಅನ್ನೋದಕ್ಕಿಂತ ನಾನೊಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಹೊರಗಡೆನೇ ಕೆಲಸಕ್ಕೆ ಹೋಗ್ಬೋದಿತ್ತಲ್ಲ, ಯೂಟ್ಯೂಬ್ಗೆ ಯಾಕೆ ಬಂದೆ ಅಂತ ಎಷ್ಟೊಂದು ಜನ ಕ್ವಶನ್ ಕೂಡ ಕೇಳ್ಬೋದು. ನಾನು ಕೂಡ ಎಜುಕೇಟೆಡೇ, ಹೊರಗಡೆ ಕೂಡ ಹೋಗಿ ಕೆಲಸ ಮಾಡ್ಬೋದಿತ್ತು. ಬಟ್ ನನ್ನ ಹೆಲ್ತ್ ಸಮಸ್ಯೆಯಿಂದ ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಎಜುಕೇಷನ್ ಮುಗಿದ ತಕ್ಷಣ ಮದುವೆ ಆಗಿ ಒಂದು 3 to 4 ಮಂತ್ಸಲ್ಲಿ ಮತ್ತೆ ಕನ್ಸೀವ್ ಆದೆ. ಆ ಕನ್ಸೀವ್ ಆದಮೇಲೆ ನನಗೆ ತುಂಬಾ ಪ್ರೆಗ್ನೆನ್ಸಿ ಕಾಂಪ್ಲಿಕೇಟೆಡ್ ಬಂತು. ಏನು ಮಾಡೋದು ಅಂತಲೇ ಗೊತ್ತಾಗ್ಲಿಲ್ಲ. ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿದ್ದರೂ ಕೂಡ ನಮಗೆ ಆ ಮಗುನ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಅದು ಕೂಡ ಅಬಾರ್ಟ್ ಆಗೋಯ್ತು. ಇನ್ನೇನು ಮಾಡೋದು ಅನ್ನೋ ಬೇಜಾರು ತುಂಬಾ ಇತ್ತು. ಆ ಟೈಮಲ್ಲಿ ಹೆಂಗಾಗೋಯ್ತು ಅಂತಂದರೆ ಜನಗಳಿಗೆ ನೋಡಿದ ಜನಗಳಿಗೆ ನಮ್ಮ ಮೇಲೆ ಅದು ಏನು ಹೊಟ್ಟೆ ಕಿಚ್ಚಿತ್ತು ಅಂತಲೇ ಗೊತ್ತಿಲ್ಲ. ಅಯ್ಯೋ ಪಾಪ ಇವಳಿಗೆ ಈ ಥರ ಆಗಬಾರ್ದಿತ್ತು ಅನ್ನೋದು ಜಾಸ್ತಿಗಿಂತ, ಅಯ್ಯೋ ಇವ್ರಿಗೆ ಈ ಥರ ಆಗಿದ್ದೇ ಸರಿ ಅನ್ನೋ ಜನಗಳು ಕೂಡ ನಮ್ಮ ಕಣ್ಮುಂದೆ ಬಂದುಬಿಟ್ರು. ಈ ಥರದ್ದು ಜನ ಇರ್ತಾರ, ಬೇರೆಯವ್ರಿಗೆ ಈ ಥರ ಕಷ್ಟ ಆದರೆ ಈ ಥರ ಖುಷಿ ಪಡುವಂಥ ಜನಗಳು ಕೂಡ ನಮ್ಮ ಮಧ್ಯೆ ಇದ್ದಾರಲ್ಲ. ಯಾರ್ಯಾರು ಮುಖವಾಡ ಹೆಂಗೆ ಅದು ಎಲ್ಲ ಪ್ರತಿಯೊಂದು ಗೊತ್ತಾಯಿತು ನನಗೂ, ನನ್ನ ಹಸ್ಬೆಂಡ್ಗಾಗಲಿ, ನನ್ನ ಫ್ಯಾಮಿಲಿಗಾಗಲಿ. ಇನ್ಮೇಲೆ ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರಬೇಕು, ಯಾರ್ಯಾರನ್ನ ಹೆಂಗೆ ಮಾತಾಡಿಸ್ಬೇಕು ಅನ್ನೋದೆಲ್ಲ ನೀಟಾಗಿ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ನಿಜವಾಗ್ಲೂ ಸಕ್ಕತ್ ಬೇಜಾರಾಯಿತು. ನನಗೆ ಆ ಥರ ಆಗೋಯ್ತು ಅನ್ನೋದೊಂದು ಭಯದಿಂದ, ಅದು ನ್ಯಾಚುರಲ್ ಅಂತ ನಾವು ಅಂದ್ಕೊಂಡ್ವಿ. ಅಂದರೆ ಒಂದು ನಾರ್ಮಲ್ ಪ್ರೆಗ್ನೆನ್ಸಿ ಏನು ಅಂತಂದರೆ ಫಸ್ಟ್ ಟೈಮ್ ಕೆಲವೊಬ್ರಿಗೆ ಆ ಥರ ಆಗುತ್ತೆ ಅಲ್ಲ, ಅಬೋಷನ್ ಆಗುತ್ತೆ ಅಲ್ವಾ, ಅದೇ ಥರ ಅಂತ ಅಂದ್ಕೊಂಡ್ವಿ. ಬಟ್ ಮತ್ತೆ ಒಂದು 6 ತಿಂಗಳು ಗ್ಯಾಪ್ ಇತ್ತು. ಅವಾಗೇನಾಯಿತು ಅಂತಂದರೆ ನನಗೆ ತುಂಬಾ ಬೇಜಾರಾಗ್ತಾಯಿತ್ತು. ಒಂಥರ ಏನೋ ಡಿಪ್ರೆಷನ್ಗೆ ಹೋಗೋ ಥರ ಎಲ್ಲ ಫೀಲ್ ಆಗ್ತಿತ್ತು ನನಗೆ. ಅದಕ್ಕೆ ನಮ್ಮ ಹಸ್ಬೆಂಡ್ ಒಂದು ಸಲ ಕೇಳಿದೆ ನಾನು, ನಮ್ಮ ಮನೆಯವ್ರನ್ನ ಎಲ್ಲರನ್ನೂ ಕೂರಿಸ್ಕೊಂಡು ಹಿಂಗೆ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಡೈಲಿ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅವರು ಕೂಡ ಸರಿ ಆಯಿತು ಮಾಡು, ನಿನ್ನ ಖುಷಿ, ನಿನ್ನ ಸಪೋರ್ಟು ಎಲ್ಲ ಸಪೋರ್ಟ್ ಮಾಡ್ತೀವಿ ನಾವು, ಮಾಡು, ಏನಾದರೂ ಒಂದು ನಿನಗೂ ಒಂಥರ ಮೈಂಡ್ ಫ್ರೀ ಆದಂಗೆ ಆಗುತ್ತೆ ಅಂತ. ನಾನು ಅವಾಗ ಯಾಕೆ ಹೊರಗಡೆ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ನನಗಿನ್ನೂ ಟ್ರೀಟ್ಮೆಂಟ್ ನಡೀತಾ ಇತ್ತು. ನಾನು ಕಂಪ್ಲೀಟ್ ಸ್ವಲ್ಪ ರೆಸ್ಟಲ್ಲಿ ಇರಬೇಕಿತ್ತಲ್ವ, ಹೊರಗಡೆ ಎಲ್ಲ ಹೋಗಿ ಸ್ಟ್ರೆಸ್ ಎಲ್ಲ ತೊಗೊಂಡು ಮತ್ತು ಅದು ಇನ್ನೊಂದೇನೋ ಆಗೋದು ಬೇಡ ಅಂದ್ಬಿಟ್ಟು ನಮ್ಮ ಮನೇಲಿ ನನ್ನ ಹೊರಗಡೆ ಎಲ್ಲ ಕಳ್ಸೋಕ್ಕೆ ಇಷ್ಟಪಡಲಿಲ್ಲ. ಈ ಥರ ಒಂದು ಕಾರಣಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡೋದು. ಇವಾಗ ನನಗೆ ಅದರಿಂದ ಚೆನ್ನಾಗಿ ಅರ್ನಿಂಗ್ಸ್ ಕೂಡ ಆಗ್ತಿದೆ. ಬಟ್ ಜನಗಳಿಗೆ ಹೆಂಗಾಗೋಯ್ತು ಅಂದರೆ, ನಾನು ಸ್ಟಾರ್ಟ್ ಮಾಡಿದಾಗ ನಮ್ಮ ಮನೇಲಿ ಎಲ್ಲರ ಮೈಂಡ್ಸೆಟ್ಟು ಕೂಡ ಸ್ಟ್ರಾಂಗ್ ಆಗಿತ್ತು. ಇವಾಗ ಊರುಗಳಲ್ಲಿ ಹೆಂಗೆ ಅಂತಂದರೆ, ಯಾರು ಮಾಡದೇ ಇರೋದನ್ನ ನಾವು ಮಾಡಿದಾಗಲೇ ಸ್ವಲ್ಪ ಹೈಲೈಟಾಗಿ ಕಾಣಿಸೋದು ಅಂತ ಅನಿಸುತ್ತೆ. ಆ ಥರ ಆಗೋಯ್ತು. ನನ್ನ ಹಸ್ಬೆಂಡ್ ಊರಲ್ಲಾಗಲಿ, ನಮ್ಮೂರಲ್ಲಾಗಲಿ ಎಲ್ಲ ಅದೇ ಥರ ಆಗೋಯ್ತು. ಫಸ್ಟ್ ಸ್ಟಾರ್ಟಿಂಗು ಪಾಸಿಟಿವ್ ಆಗಿ ಮಾತಾಡ್ತಿದ್ದ ಜನಗಳು ನೆಕ್ಸ್ಟ್ ನೆಗೆಟಿವ್ ಆಗಿ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಯ್ಯೋ ಇದನ್ನೆಲ್ಲ ಮಾಡಬೇಕಾ, ಅದಕ್ಕೆ ಇವ್ರಿಗಿನ್ನೂ ಮಕ್ಕಳಾಗಿಲ್ಲ, ಈ ಥರ ಎಲ್ಲ ಮಾಡೋದಕ್ಕೆ ಇವ್ರಿಗಿನ್ನೂ ಮಗು ಆಗಿಲ್ಲ, ಈ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನ್ನ ಹಸ್ಬೆಂಡ್ಗಂತೂ ತುಂಬಾ ಹರ್ಟ್ ಆಗೋ ಥರ ಅದು ಫೀಲ್ ಆಗೋಯ್ತು. ಮತ್ತು ನಾನು ಮಾಡೋ ವೀಡಿಯೋಸ್ಗೆಲ್ಲ ಕಾಂಪ್ಲಿಮೆಂಟ್ ಕೊಡೋದು, ಇದೇನು ಅದೇನು ಆ ಥರ ಎಲ್ಲ ಮಾತಾಡೋದು, ಈ ಥರ ಎಲ್ಲ ನೆಗೆಟಿವ್ ಕಮೆಂಟ್ಸ್ಗಳು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ನನಗೆ ವೀಡಿಯೋಸ್ ನೋಡ್ತಿದ್ದಿದ್ದೆ ನಂದು ಎಷ್ಟು 100, 200, 300 ಅಷ್ಟೇ ವೀಡಿಯೋಸ್ ನೋಡ್ತಿದ್ದಿದ್ದು. ಅದೆಲ್ಲ ನೋಡ್ತಿದ್ದವರೇ ನನಗೆ ಆಗದೇದವರು ಅಂತ ಅನಿಸುತ್ತೆ. ಜಸ್ಟ್ ನನ್ನ ವೀಡಿಯೋಸ್ ನೋಡೋದು, ನಮ್ಮ ಮನೆಯವರೆಲ್ಲರೂ ಹೋದಾಗ, ನನ್ನ ಫ್ಯಾಮಿಲಿಯವರೆಲ್ಲರೂ ಹೋದಾಗ ಅದಕ್ಕೇನಾರ ಒಂದು ನೆಗೆಟಿವ್ ಆಗಿ ಕಾಂಪ್ಲಿಮೆಂಟ್ ಮಾಡೋದು, ಇಂಡೈರೆಕ್ಟಾಗಿ ಏನಾದರೂ ಅವ್ರಿಗೆ ಟಚ್ ಮಾಡೋ ಥರ ಮಾತಾಡೋದು, ಈ ಥರ ಎಲ್ಲ ಮಾಡ್ತಿದ್ರು. ಅದನ್ನೆಲ್ಲ ಬಂದವಾಗ ನನಗೆ ಮನೇಲಿ ಹೇಳಿದಾಗ, ಅಯ್ಯೋ ನಾನೇನೋ ತಪ್ಪು ಮಾಡಿಬಿಟ್ನೇನೋ, ನಾನು ವೀಡಿಯೋಸ್ನೆಲ್ಲ ಮಾಡಬಾರ್ದಾಯಿತ್ತು, ನಾನು ಸ್ಟಾರ್ಟ್ ಮಾಡಬಾರ್ದಾಗಿತ್ತು ಅನ್ಸೋ ಥರ ನನಗೆ ಫೀಲ್ ಬಂದುಬಿಡ್ತು. ಬಟ್ ಆಮೇಲೆ ಸ್ವಲ್ಪ ದಿನ ಎಲ್ಲ ಆದಮೇಲೆ ಮತ್ತೆ ನನ್ನ ಹಸ್ಬೆಂಡ್ ಹೇಳಿದ್ರು, ಏನಾಗಲ್ಲ, ಮಾತಾಡೋರು ಮಾತಾಡಲಿ, ನೀನು ಪಡಿ, ನೀನು ಏನು ಕೆಲಸ ನೀನು ಮಾಡು, ಮಾತಾಡೋರು ಎಷ್ಟೇ ಮಾತಾಡ್ತಾರೆ, ಅವರೆಲ್ಲ ನಮಗೆ ಕಷ್ಟಕ್ಕಾಗಿದ್ದಾರೆ ಇವಾಗ ಅಂತ. ಹಾಗೆ ಒಂದು 8 ತಿಂಗಳು ಇದೇ ಥರ ತಳ್ಕೊಂಡು ಬಂದೆ. ನೆಕ್ಸ್ಟ್ ಏನಾಯಿತು ಅಂತಂದರೆ ಮತ್ತೆ ಕನ್ಸೀವ್ ಆದೆ ನಾನು. ಮತ್ತೆ ಅದೇ ರೀತಿ ನನಗೆ ಅಬೋಷನ್ ಆಗೋಯಿತು. ಇನ್ನೂ ಸ್ವಲ್ಪ ನಾನು ಡಿಪ್ರೆಷನ್ಗೆ ಹೋಗೋ ಥರ ಫೀಲ್ ಆಗೋಯಿತು ನನಗೆ. ಅವಾಗ ಹೊರಗಡೆ ಕೆಲಸಕ್ಕೆ ಹೋಗ್ತೀಯಾ, ಹೋಗೋದಾದ್ರೂ ಹೊಂಟೋಗ್ಬಿಡು, ಈ ಥರ ಎಲ್ಲ ಬೇಜಾರಲ್ಲೆಲ್ಲ ಕುತ್ಕೋಬೇಡ, ಇಲ್ಲಾಂದರೆ ಯೂಟ್ಯೂಬ್ ವೀಡಿಯೋಸ್ನ ಮತ್ತೆ ಸ್ಟಾರ್ಟ್ ಮಾಡು. ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೆ ನಾನು, ಏನೂ ಮಾಡೋದು ಬೇಡ, ಈ ಥರ ಎಲ್ಲ ಆಗ್ತಿದೆಯಲ್ಲ ಅಂತಂದ್ಬಿಟ್ಟು. ಮತ್ತೆ ನಮ್ಮ ಮನೆಯಲ್ಲೆಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟು ಮಾಡು ಅಂತೆಲ್ಲ ಹಿಂಸೆ ಕೊಟ್ಟು, ಅದೆಷ್ಟಾರು ವ್ಯೂಸ್ ಹೋಗಲಿ, ನಾವು ನೋಡ್ತಿದ್ದೀವಲ್ಲ ನಿನ್ನ ವೀಡಿಯೋಸ್ನ, ಅದಕ್ಕಾದ್ರೂ ನೀನು ಮಾಡಲೇಬೇಕು, ನಾವು ನೋಡ್ತೀವಿ, ಯಾರು ನೋಡಲಿಲ್ಲ ಅಂದ್ರೂ ಅಂತಂದ್ಬಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು. ಮತ್ತು ನಾನು ಯೂಟ್ಯೂಬ್ ವೀಡಿಯೋಸ್ನೆಲ್ಲ ಶುರು ಮಾಡಿಕೊಂಡೆ. ಆದರೆ ನನಗೆ ಇದರಲ್ಲಿ ಒಂದು ಬೇಜಾರು ಏನಾಗಿದ್ದು ಅಂತಂದರೆ, ಒಂದು ಸಲ ನ್ಯಾಚುರಲ್ ಆಗಿ ಆಯಿತು ಅಂತ ಅಂದ್ಕೊಂಡೆ ಅಬೋಷನ್. ಬಟ್ 2 ಸಲ ಆದಾಗ ಕಂಪ್ಲೀಟಾಗಿ ಎಲ್ಲರ ಮೈಂಡ್ಸೆಟ್ಟು, ನಾವು ಅನ್ಭವಿಸಿದ ನೋವು, ನಮ್ಮ ಮೈಂಡ್ಸೆಟ್ ಇದ್ದಿದ್ದ ರೀತಿ
ಅದಂತೂ ಯಾರಿಗೂ ಹೇಳೋಕ್ಕಾಗಲ್ಲ. ಬಟ್ ಎಷ್ಟೋ ಜನಗಳಿಗೆ ಇದರಿಂದ ಖುಷಿ ಕೂಡ ಆಗಿದೆ. ಇವ್ರಿಗೆ ಹಿಂಗೆ ಆಗಬೇಕು ಅಂತ ಹೇಳಿದವ್ರು ಕೂಡ ಇದ್ದಾರೆ. ಬಟ್ ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಅಲ್ವಾ, ಇದು ಎಲ್ರಿಗೂ ಕೂಡ ಅನ್ವಯಿಸಲ್ಲ. ತುಂಬ ಜನ ನನಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಈ ಥರ ಎಲ್ಲ ಆಗಬಾರ್ದಿತ್ತು, ಹೋಗ್ಲಿ ಬಿಡು, ಇದೆಲ್ಲ ನ್ಯಾಚುರಲ್, ಏನೂ ಆಗಲ್ಲ, ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ದೇವ್ರು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾರೇನು ಡಿಸೈಡ್ ಯಾರೇನು ಅದನ್ನು ಕಿತ್ಕೊಳ್ಳೋಕ್ಕಾಗಲ್ಲ, ಕೊಟ್ಟೆ ಕೊಡ್ತಾನೆ. ಇನ್ನೂ ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಬಂದಿಲ್ಲ ಅಂತ ಅನಿಸುತ್ತೆ. ಅವ್ನು ಇನ್ನೂ ಕೊಡೋದು ನಿಧಾನ ಆದರೂ ಪರವಾಗಿಲ್ಲ, ಒಂದು ಚೆನ್ನಾಗಿರೋದು ಕೊಟ್ಬಿಡ್ಲಿ, ಮತ್ತೆ ಈ ಥರ ನೋವೆಲ್ಲ ಕೊಡೋದು ಬೇಡ ಅಂತ ಡೈಲಿ ದೇವ್ರ ಹತ್ರ ನಮ್ಮ ಮನೆ ಆಗಲಿ, ನಾವಾಗಲಿ, ನಮ್ಮ ಮನೆಯವರಾಗಲಿ ಎಲ್ಲರೂ ಪ್ರೇ ಮಾಡೋದೇ ಅಷ್ಟೇನೆ. ಮತ್ತೆ ಆ ಥರ ನೋವು ಬೇಡ, ಬೇಕಾದ್ರೆ ಇನ್ನೂ ನಿಧಾನವಾಗಿ ಕೊಟ್ಟರು ಪರವಾಗಿಲ್ಲ, ಮತ್ತೆ ಆ ಥರ ನೋವು ಬೇಡ, ನಮಗೆ ಆ ಥರ ನರಕ ಬೇಡ ಅಂತ ಅದೆಲ್ಲದರಿಂದ ನಾನು ಆಚೆ ಬಂದು ಮತ್ತೆ ಇವಾಗ ನನ್ನ ವೀಡಿಯೋಸ್ನೆಲ್ಲ, ನನ್ನ ಡೈಲಿ ರೊಟೀನ್ನೆಲ್ಲ ನಾನು ಶುರು ಮಾಡ್ಕೊಂಡಿದ್ದೀನಿ. ಇನ್ನೂ ನಾನು ಮೊದಲು ಸ್ಥಿತಿಗೆ ಬಂದಿಲ್ಲ, ಆದರೂ ಕೂಡ ಮಾಡ್ತಾ 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 ಮೊದಲು ಸ್ಥಿತಿಗೆ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಆದರೆ ಜನಗಳಿಗೆ ನಾವು ತಲೆ ಕೆಡಿಸ್ಕೊಳ್ತಾ ಕೂತ್ಕೊಂಡ್ರೆ ಲೈಫಲ್ಲಿ ಏನೂ ಅಚೀವ್ಮೆಂಟ್ ಆಗೋಲ್ಲ. ಜನಗಳಿಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟರೆ ನಾವು ಲೈಫಲ್ಲಿ ಏನಾದರೂ ಅಚೀವ್ ಮಾಡ್ಬೋದು ಅಂತ ನನಗೆ ಇವಾಗ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನನ್ನ ಲೈಫಲ್ಲಿ ಇಷ್ಟು ಒಂಚೂರು ನಡೀತು ಅಂತ, ನಿಮ್ಮ ಲೈಫ್ಗಳಲ್ಲೂ ಅಷ್ಟೇ ಏನಾದರೂ ಒಂದು ನೆಗೆಟಿವ್ ಆಗಿ ನಡೀತು ಅಂತ ಎಲ್ಲ ನೆಗೆಟಿವ್ ಆಗಿ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ, ಎಲ್ಲ ಪಾಸಿಟಿವ್ ಆಗೇ ಆಗುತ್ತೆ. ದೇವರಿದ್ದಾನೆ, ದೇವ್ರ ಮೇಲೆ ನಂಬಿಕೆ ಇಡಿ ಅಷ್ಟೇನೆ. ಹಾಗೆ ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನೆಲ್ಲ ತರಿಸಿದೆ ಅಲ್ವಾ, ಅದನ್ನೆಲ್ಲ ನೋಡ್ತಾ ಇದೆ ಹೇಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿದ್ದೀನಿ. ಇಷ್ಟ ಆದರೆ ಪರ್ಚೇಸ್ ಮಾಡಿ. ನಾನು ಇಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಷ್ಟಲ್ಲೇ ಫುಲ್ ನಾನು ಇದೆಲ್ಲ ಡವ ಅಂತ ಬಿಡ್ಕೊಳ್ತೀನಿ. ಯಾಕೆ ನಾನು ಇಷ್ಟು ಓಪನ್ ಅಪ್ ಆಗಿ ಯಾವುದೇ ವಿಡಿಯೋಗಳಲ್ಲೂ ಮಾತಾಡಿಲ್ಲ, ಫಸ್ಟ್ ಟೈಮ್ ನಾನು ಈ ಥರ ಶೇರ್ ಮಾಡಿರೋದು. ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಲ್ವೇಸ್ ಬಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಎಲ್ಲದೂ ಒಳ್ಳೇದಾಗುತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಷ್ಟೇನೆ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.